ವೈ ಬ್ರೇಕಪ್? ನನಗೆ ಸ್ಪೈಕ್ ಸೂರಜ್ ಇಷ್ಟ ಆಗ್ಯಾನ. ಅವ್ನ ಸ್ಟೈಲ್ ಬಾಳ ಇಷ್ಟ ಆಗೈತಿ. ಇಲ್ಲ, ಈ ಪಿಟ್ ಸೂರಜ್ ಹತ್ರ ಇರೋ ಕಾರ್ ಇಷ್ಟ ಆಗೈತಾ? ಲೇ ಅಮ್ಮಣ್ಣಿ, ನೀ ನಂಬಿರೋದ್ ಕಾರು, ನಾನ್ ನಂಬಿರೋದ್ ನನ್ ಬೇವ್ರು. ಏನೋ ತಾಲಿ ಕಟ್ಟಿ ಸಪ್ತಪದಿ ಸುತ್ತ 7 ರೌಂಡ್ ಹಾಕ್ಸಿ ಬಾಳ್ ಕೊಡೋಣ ಅನ್ಕೊಂಡ್ರೆ ಈ ವಂಡರ್ಗಪ್ಪೆ ನನ್ ಮಗ ಕಾರಲ್ಲಿ 4 ರೌಂಡ್ಗೆ ಹಾಟ್ ಕೊಟ್ಟಿದ್ಯಾ? ಫೀಲಿಂಗ್ ಇಟ್ಕೊಂಡು ಲವ್ ಮಾಡ್ರಿ ಅಂದ್ರೆ ಡೀಲಿಂಗ್ ಇಟ್ಕೊಂಡು ಲವ್ ಮಾಡ್ತಾರ. ನಿನ್ನಂತ ಗೋಲ್ಡ್ ಬೇಕರ್ನ ಲವ್ ಮಾಡೋ ಬದಲು. ಹಲೋ, ಅದು ಗೋಲ್ಡ್ ಡಿಗ್ಗರ್ ಐತಿ. ಬೇಬಿ ಹೆಂಗು ಬ್ರೇಕಪ್ ಆಯ್ತಲ್ಲ, ಲೆಟ್ಸ್ ಗೋ. ಹೋಗು. ಕ್ಯಾಶ್ ನೋಡಿದೆ ನೀನೇ ನನ್ನ ಬಾಸು, ನನ್ನ ಗಂಡ ಮಾಸು, ಇನ್ ಜೊತೆ ಗಂಜಿ ಕುಡ್ಕೊಂಡ್ ಬತ್ತೂರ ಲೇಸು ಅಂತ ತಿಳ್ಕೊಂಡ್ರೆ ಸಂಸ್ಕೃತ ಸಭ್ಯ ಮಾಸ್ಟರ್ ಪೀಸ್ ನ ಹುಡುಕಿ ಮದುವೆ ತೋರಿಸ್ತೀನಿ. ಯಾವ ಕಾರಿಲ್ಲ ಅಂತ ನನ್ನ ಬಿಟ್ಟೋದ್ಯೋ ಅದೇ ಕಾರಲ್ಲಿ ನನ್ನ ಕೂರ್ಸ್ಕೊಂಡು ಓಡಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಾರ್ ಕೃಷ್ಣಮೂರ್ತಿನೇ ಅಲ್ಲ ಕಣೆ. ಹೋಗು. ಸಭ್ಯ ಸಂಸ್ಕೃತಿ ಅದು ಈ ಕಾಲದಲ್ಲಿ ಆ ತರದವ್ರು ಸಿಗ್ತಾರ? ಅದಕ್ಕೆ ಅಂಕಲ್ ಆಸೆ ಬಿಟ್ಬಿಟ್ಟಿದೀನಿ. ನಾನು ನಿನ್ನ 2 ಪ್ರಶ್ನೆ ಕೇಳಬೇಕು. ಇಲ್ಲ ಬೇಡ ಅಂಕಲ್, ಅಭ್ಯಾಸ ಇಲ್ಲ. ಕಳ್ಳ. That's my boy. You are selected. Good company. ಥ್ಯಾಂಕ್ ಯು ಅಂಕಲ್. ಯು ಆರ್ ಆಲ್ಸೋ ಸೆಲೆಕ್ಟ್. ಸಾರಿ ಅಂಕಲ್, ಮದ್ವೆಲ್ ಫುಲ್ ಬಟ್ಲು. ಆಯ್ತು ನಡಿಯಪ್ಪ. ನಂದು ಒಂದ್ ಪ್ರಶ್ನೆ ಇದೆ. ನಿಮ್ಗೆ ಅಡಿಗೆ ಮಾಡಕ್ಕೆ, ಪಾತ್ರೆ ತೊಳೆಯಕ್ಕೆ, ಬಟ್ಟೆ ಒಗ್ಗಿಗೆ, ಬಾತ್ರೂಮ್ ತೊಳೆಯಕ್ಕೆ, ಫ್ಯಾನ್ ಫ್ರಿಜ್ ಎಲ್ಲ ಒರೆಸಿ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ, ಹೂ ಹಣ್ಣು ತರಕಾರಿ ಗ್ರೋಸರಿ ಐಟಮ್ಸ್ ಎಲ್ಲ ತರಕ್ ನಿಮ್ಗೆ ಬರುತ್ತಾ? ಬರುತ್ತೆ ಆಂಟಿ. ಹಂಗಂದ್ರೆ ಫಿಕ್ಸು, ನೀವೇ ನಮ್ಮ ಮನೆ ಅಳಿಯ. ಯಾಕಂದ್ರೆ ನಮ್ಮ ಮಗಳಿಗೆ ಇದು ಯಾವ್ದು ಮಾಡಕ್ ಬರಲ್ಲ. ನಂದೇನು ಡಿಮ್ಯಾಂಡ್ಸ್ ಇಲ್ಲ. ನನ್ನ ಲೈಫಲ್ಲಿ ನಿಮ್ನ ಯಾವತ್ತೂ ಏನು ಕೇಳಲ್ಲ. ನಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ನಾನ್ ಬೇರೆ ಹುಡುಗಿರ್ ತರ ಅಲ್ಲ. ಮುಂದೆ ನನ್ ಗಂಡ ಆಗೋನ್ಗೆ ಯಾವ್ದೇ ತರ ಪ್ರಾಬ್ಲಮ್ ಕೊಡಲ್ಲ. ಆದ್ರೆ ಒಂದೇ ಒಂದ್ ಸಣ್ಣ ಡ್ರೀಮ್ ಇದೆ, ಅದನ್ನ ಫುಲ್ಫಿಲ್ ಮಾಡಿದ್ರೆ ನನಗೆ ಓಕೆ. ಅಯ್ಯೋ, ಸಣ್ಣ ಡ್ರೀಮ್ ತಾನೇ, ಫುಲ್ಫಿಲ್ ಮಾಡೋಣ ಹೇಳಿ. ವರ್ಷಕ್ಕೆ 2 ಫಾರಿನ್ ಟ್ರಿಪ್, ಶಾಪಿಂಗ್ ಒಂದಾಗೆಲ್ಲ ದುಡ್ಡು. ಕನ್ನಡ ಸಿನಿಮಾ ಯಾವ್ದೇ ರಿಲೀಸ್ ಆದ್ರೂ ಫಸ್ಟ್ ಶೋ ಕರ್ಕೊಂಡು ಹೋಗ್ಬೇಕು. ಪಾಪ್ಕಾರ್ನ್ ಲಾರ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೀಡಿಯಂ ಇದ್ರೂ ಸಾಕು. ಆದ್ರೆ ಪೆಪ್ಸಿ ಮಾತ್ರ ಲಾರ್ಜ್ ಇರ್ಬೇಕು. ಹಂಗೆ ಕೇಳ್ದಾಗೆಲ್ಲ ಚಿತ್ರಾನ್ನ ಮಾಡ್ಕೊಟ್ರೆ ಸಾಕು. ಚಿತ್ರಾನ್ನ ನನಗಿಷ್ಟ, ಅದಕ್ಕೆ. ಈಗಿನ ಕಾಲದಲ್ಲಿ ಸಿಗೋದೇ ಕಷ್ಟ. ಹೆಣ್ಣು ಬಿದ್ದಾಯ್ತು ನಿಮ್ಮೇಲೆ ನನ್ ಕಣ್ಣು. ನಂಗೆಲ್ಲದಕ್ಕೂ ಓಕೆ. ನೀನಿಲ್ಲ ಅಂದ್ರೆ ನಾನಿಲ್ಲ ಚಿನ್ನ. ನೀನಿಲ್ಲ ಅಂದ್ರೂ ನಾನಿಲ್ಲ ಬೇಬಿ. ಲೇ ಜಿಲೇಬಿ ಮುಕ್ತೋಳೆ, ಒಂದು ಈ ಮನೇಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ನನ್ ಮಕ್ಕಳೇ, ನೀನಿರೋ ಕಡೆ ನಾನು ಇರಲ್ಲ. ಹೋಗಲೇ ಹೋಗಲೇ, ನಾನೇ ಹೋಗ್ಬೇಕು. ನಾನೇ ಹೋಗ್ಬೇಕು. ನಾನು ಹೋಗಲ್ಲ. ಇಬ್ರು ಹೋಗೋದ್ ಬೇಡ. ನಾನು ಇವಾಗ ಹೋಗ್ತೀನಿ. ನಾನು ಬರ್ತೀನಿ. ರೀ, ಒಂದ್ ಒಳ್ಳೆ ಹಾರರ್ ಸಿನಿಮಾ ನೋಡೋಣವಾ? ಸಕ್ಕತ್ತಾಗಿರ್ಬೇಕು. ನೋಡಿದ ತಕ್ಷಣ ಭಯ ಆಗ್ಬಿಡ್ಬೇಕು. ಹುಡುಗ ನಮ್ಮ ಮದುವೆ ಸಿಡಿತಂಬ. ರೀ, ಹೊಸದಾಗಿ ಮದ್ವೆ ಆಗಿದೀವಲ್ವಾ, ಹೊರಗಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಫುಲ್ ಮಜಾ ಮಾಡ್ಕೊಂಡ್ ಬರೋಣವಾ? ನೀನ್ ತವ್ರ ಮನೆಗೆ ಹೋಗು, ನಾನು ಗೋವಾಗ ಹೋಗ್ತೀನಿ. ಫುಲ್ ಮಜಾ. ಮನೆ ಕೆಲಸ ಎಲ್ಲ ಬರುತ್ತೆ ಅಂತ ಸುಳ್ಳು ಹೇಳಿ ನನ್ ಮಗಳ ಕೈಯಲ್ಲ ಎಲ್ಲ ಕೆಲಸ ಮಾಡಿಸ್ತಾ ಇದೀರಲ್ಲ, ಇದು ತಪ್ಪಲ್ವಾ? ಕಂಚಸು ಮದ್ವೆ 3 ವರ್ಷ ಆದ್ರೂ ಒಂದ್ ಆಸೆನೂ ನೆರವೇರಿಸಿಲ್ಲ. ಏಯ್, ಕೇಳ್ದಾಗಲ್ಲ ಚಿತ್ರಾನ್ನ ಮಾಡ್ಕೊಟ್ಟಿದ್ದೀನಲ್ಲೇ. ಆದ್ರೂ ಮಾಡ್ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ರಿ ಅಳಿ ಅಂದ್ರೆ. ಮೋಸ? ಈಗಿನ ಕಾಲದಲ್ಲಿ ಕ್ಯಾರೆಕ್ಟರ್ ನೋಡಿದ್ರೆ ಕ್ಯಾಶ್ ಅಷ್ಟೇ ನೋಡ್ಬಿಟ್ಟು ಮದುವೆ ಮಾಡ್ತಿರಲ್ಲ, ಅದು ಮೋಸ. ಗಂಡನ ದೇವ್ರು ಅನ್ನೋ ಸಂಸ್ಕಾರದಿಂದ ಅವನ್ನೇ ದೇವ್ರ ಪಾದಕ್ಕೆ ಸೇರಿಸೋಷ್ಟು ಹಿಂಸೆ ಕೊಡ್ತಿರಲ್ಲ, ಅದು ಮೋಸ. ಮನೇಲಿ ಮಗಳು ಕೆಲಸ ಹೇಳ್ಕೊಡ್ದೆ ಅವ್ಳು ಮದುವೆ ಆಗಿ ಬರೋ ಗಂಡ ಕೇಳಿ ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಿರಲ್ಲ, ಅದು ಮೋಸ. 100 ರೂಪಾಯಿ ದುಡಿಯಕ್ಕೆ 100 ಕಷ್ಟಪಟ್ಟು ಕೆಲಸ ಮಾಡಿ ಒದ್ದಾಡ್ತಾ ಇದ್ರೆ 1000 ರೂಪಾಯಿನ ಸಲೀಸ ಖರ್ಚು ಮಾಡ್ತಿರಲ್ಲ, ಅದು ಮೋಸ. ಎಂಟರ್ಟೈನ್ಮೆಂಟ್ಗೆ ಟಿವಿ, ಬಟ್ಟೆ ಒಗೆಗೆ ವಾಷಿಂಗ್ ಮಿಷಿನ್, ಕೋಲ್ಡ್ ಆಗಿರಲಿ ಅಂತ ಫ್ರಿಡ್ಜ್, ಸೊಂಟ ಇಟ್ಕೊಂಡು ಓಡಾಡಕ್ಕೆ 2 ವೀಲರ್, ಎಸಿ ಜಮ್ಮಂತ ಆಡ್ ಕಳ್ಕೊಂಡು ಓಡಲಿ ಅಂತ ಕಾರು, ಅದ್ರ ಮೇಲೆ ಇನ್ನೂ ಬೇಕು ಅಂತಿರಲ್ಲ, ಅದು ಮೋಸ. ಮನೆ ನಿಮ್ಮ ಮಗಳು ಏನ್ ಮಾಡೋರು ಗೊತ್ತಾ? ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೆ ಬ್ಯೂಟಿ ಪ್ರಾಡಕ್ಟ್ಸ್ ನ ಅನ್ಬಾಕ್ಸ್ ಮಾಡ್ಬೇಕು ಅಂತ ಇದ್ದೀನಿ. ಅಯ್ಯೋ, ಬ್ಯೂಟಿ ಪ್ರಾಡಕ್ಟ್ಸ್ ಕಾಣಿಸ್ತಾ ಇಲ್ಲ. ನಾನು 1 ನಿಮಿಷದಲ್ಲಿ ಹೋಗಿ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಆಡ್ ಬರುತ್ತೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಗಿಲು ತಗೊಂಡ್ ಬರ್ಬೇಕು ಅಂತ ಗೊತ್ತಲ್ವಾ? ಏನಿಲ್ಲ. ಏನಿಲ್ವಾ? ಯೂಟ್ಯೂಬ್ ಅಲ್ಲೆಲ್ಲ ನಿಂದೆ ಟ್ರೆಂಡಿಂಗು. ವ್ಯೂಸ್ಗೋಸ್ಕರ ನ್ಯೂಸ್ ಮಾಡ್ರಿ, ಹೇಳು ನನ್ನ ಯೂಸ್ ಮಾಡ್ಕೊಂಡವಳೆ. ವ್ಯೂಸ್ ಇಂಪಾರ್ಟೆಂಟ್, ಬರೀ 1 ಮಿಲಿಯನ್ ಅಷ್ಟೇ ಓಡಿರೋದು. ಮುಚ್ಕೊಂಡು ಡಿಲೀಟ್ ಮಾಡಿದ್ರೆ ಸರಿ. ಡಿವೋರ್ಸ್ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಡಿಲೀಟ್ ಮಾತ್ರ ಮಾಡಲ್ಲ. ಹೋಗ್ಲಿ, ಕೂಲಾಗಿರಿ ಬಾವಾ. ಕೂಲ್ ಆಗಿರ ಬಾಮೈದ ಅನ್ಸ್ಕೊಂಡ್ರೆ ಎಲ್ಲರೂ ಬಿಡ್ತೀರಾ? ಅಕ್ಕಂದ್ರ ಜೊತೆ ಆಫರ್ ಅಲ್ಲಿ ಬರೋ ಲೋಫರ್ ನನ್ನ ಮಕ್ಕಳು ನೀವು. ಮದುವೆ ವಸ್ತ್ರಲ್ಲಿ ಏನೋ ಅಂದೆ? ನಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆಮೇಲೆ ಏನೋ ಮಾಡ್ದೆ? ಗೌರವ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಬಾವಾ, ಒಂದ್ 500 ರೂಪಾಯಿ ಕಾಸು ಬೇಕಿತ್ತು. ಲೇ ಜಾಸ್ತಿ ಆಯ್ತು ಕಣ. ಅಯ್ಯೋ, ಮಿಕ್ಕಿದ್ ಸಂಜೆ ತಂದು ಕೊಡ್ತೀನಿ ಬಾವಾ. ಗಾಡಿಗೆ ಬೇಕಿತ್ತು.
ಬಾವಾ ಕಾಲೇಜ್ ಫೆಸ್ಟ್ ಇತ್ತು, ಒಂಚೂರು ಗೋಲ್ಡ್ ಚೈನ್ ಬೇಕಿತ್ತು. ಬಾವಾ ಕಂಬೈನ್ ಸ್ಟಡೀಸು ಓದ್ಕೊಬೇಕು, ಡಿಸ್ಟರ್ಬ್ ಆಗುತ್ತೆ. ಸ್ವಲ್ಪ ಟಿವಿ ವಾಲ್ಯೂಮ್ ಜಾಸ್ತಿ ಇಟ್ಕೋತೀರಾ? ಯಾರು ನಿಂದು? ಏನ್ ಹೆಸರು? ಲಚ್ಚಿ ಅಂತ. ಯಾವ ಏರಿಯಾ ನಿಂದು? ಎಲ್ಲ ಏರಿಯಾ. ನಡ್ರಿ ಆಚೆಗೆ. ಯಾವ್ದಕ್ಕೂ ವಿಸಿಟಿಂಗ್ ಕಾರ್ಡು. ಮಗಾಗಿ ತಗೊಂಡ್ಬಿಡ್ತೀನಿ, ನಡ್ರಿ ಆಚೆಗೆ. ಬಾವಾ ಕಾರ್ ಕಿ ಬೇಕಿತ್ತು. ಬಾವಾ ಕಾರು. ಪದೇ ಪದೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಕಾರ್ನ ಇಸ್ಕೊಂಡು ಹೋಯ್ತಾನಲ್ಲ ಅಂತ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಏ ಗುರು, ಹಿಂದೆ ಬಾ, ಕ್ಯೂ ಇದೆ. ಏಕೆ? ಏನು ಒಬ್ನೇ ಬಂದಿದ್ಯಲ್ಲ ಕಪ್ಪಲಲ್ಲೇ? ಏನೋ ನಡೀತಾ ಇತ್ತಿಲ್ಲಿ? ನಿಂಗೆ ಗೊತ್ತಿಲ್ವಾ, ಓಯದಲ್ಲಿ ರೂಲ್ಸ್ ಚೇಂಜ್ ಆಗೋಗಿದೆ. ಅಯ್ಯೋ ಕಿತ್ತು ನನ್ನ ಬಾವಾ ಹೊಸ ಕಾನ್ಸೆಪ್ಟ್, ಒಳ್ಳೆ ಬಿಸ್ನೆಸ್. ಬ್ಯಾಡ್ ಮೈದ, ಬ್ಯಾಡ್ ಅತ್ತೆ ಮಾವ, ಬ್ಯಾಡ್ ಎಂಟಿ. ಕೂಡ್ಬಾಳ ಅಂದ್ರೆ ಹೆಂಗಾಯ್ತದೆ? ಇವಾಗ ಏನು ನಾನು ಕಂಜೂಸು, ದುಡ್ಡು ಖರ್ಚು ಮಾಡಲ್ಲ ಅಂತ ತಾನೇ ನಿನ್ ಕಂಪ್ಲೇಂಟು. ಇನ್ಮೇಲೆ ಹಂಗೆ ಬದುಕ್ತೀನಿ, ಅದೇನ್ ಮಾಡ್ಕೊತೀಯ ಮಾಡ್ಕೋ. ಹೌದಾ? ಹಾಗಾದ್ರೆ ನಾನು ವಿಷ ಕೊಡ್ದೆ ಸಾಯೋದು. ನೀನ್ ವಿಷ ಕೊಡ್ಸತ್ತಾರ ನಾನು ಬದುಕಿರ್ತೀನಿ. ಗೊತ್ತು ನೀನೆಂತ ಡೌನ್ ನನ್ ಮಗ ಅಂತ. ನಾನ್ ಸಾಯೋದೇ ಕಾಯ್ತಾ ಇದೆ ಅಲ್ವಾ? ಗೊತ್ತಾಗೋಯ್ತಾ? ಓಕೆ, ಇವಾಗ ಏನು ನೀನ್ ಖರ್ಚು ಕಾಸು ಕೊಡ್ಬೇಕಲ್ವಾ? ತಗೋ ಕ್ರೆಡಿಟ್ ಕಾರ್ಡು, ಏನ್ ಬೇಕು ತಗೋ. 2025 ನಿಂದೆ, ಬಟ್ ಈ ಸಲ ಕಪ್ ನಮ್ದೆ. ಲೇ ಪಿಟ್ಸೋರಾಜು, ಇದಾಕ್ಲ ಪಂಚರ್ ಮಾಡ್ತಾ ಇದ್ಯಾ? ನಾನೆಲ್ಲ ಮಾಡಿದ್ಯಾ ನಿಂಗೆ? ಸಾರಿ ಬಸ್ಸು, ಒಂದ್ ಸಿಟ್ಟಿಂಗ್ ಹಾಕ್ಸು ಬಸ್ಸು, ಎಲ್ಲ ಕಕ್ಬಿಡ್ತೀನಿ. ಹೌದು, ಐ ಆಮ್ ದಿ ಕಲ್ಪ್ರಿಟ್. ನನ್ನ ಹತ್ರ ಕಾರ್ ಇದೆ ಅಂತ ಸುಳ್ಳು ಹೇಳಿ ನೀನ್ ಡೌ ಪಟಾಯಿಸಿದ ತಪ್ಪೆ. ಆ ತಪ್ಪಿಗೆ ಈಗಲೂ ದಿನ ಶಿಕ್ಷೆ ಅನ್ಭವಿಸ್ತಾ ಇದ್ದೀನಿ. ನನ್ನ ಹಣೆ ಬರ ಕೆಟ್ಟು ಗೊತ್ತಿಲ್ದೇನೆ ನಿನ್ ಮನೆ ಮುಂದೆನೆ ಬಾಡಿಗೆಗೆ ಬಂದೆ. ಅವಳು ದಿನ ನಿನ್ ನೋಡಿ ಉರ್ಕೊಂಡಿ ನಂಗೆ ವಾಣಿಸ್ತಾಳೆ. ಉರ್ಕಂಡ್ಲಾ ಎಂತ ಖುಷಿ ವಿಚಾರ ಹೇಳ್ಬಿಟ್ಟೆ ಸ್ಪೈಕು. ಎಷ್ಟು ಜನ ಎಕ್ಸ್ಗಳಿಗಿಂತ ಭಾಗ್ಯ ಸಿಗ್ತದೆ. ಕಂಟಿನ್ಯೂ. ದಿನ ನಿನ್ನ ಕಂಪೇರ್ ಮಾಡ್ಕೊಂಡು ಬೊಯ್ಯೋಳು ಗುರು. ಆ ಕೋಪಕ್ಕೆ ನಿಂಗೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ದಿನ ಬಂದ್ ಕಾರ್ ಪಂಚರ್ ಮಾಡ್ತಿದ್ದೆ ಅಷ್ಟೇ. ಒಂದ್ ಕಾರ್ ತಗೊಳ್ಳೋದೊಬ್ಬ ಮಿಡ್ಲ್ ಕ್ಲಾಸ್ ಹುಡ್ಗನ್ ಕನ್ಸು ಕಂಡ್ರು. ಅದು ನೋಡಿ ಉರ್ಕೊಂಡ್ರೆ ಹೆಂಗ್ರು? ಪೆಟ್ರೋಲು EMI ಅಂತ ಎಷ್ಟು ಖರ್ಚೈತ್ ಗೊತ್ತೇನೋ? ರೋಡಲ್ಲಿ ಹಿಂಗೆ ಹೋಗ್ಬೇಕಾರೆ ಗುದ್ಬಿಟ್ಟು ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಗುರು ಅಂದ್ಬಿಟ್ಟು ಹೊಂಟಾಯ್ತಾರೆ. ರಿಪೇರಿ ಮಾಡಿಸ್ಬಿಟ್ಟು ಬಿಲ್ ಕೇಳಿದ್ರೆ ದೇವರೇ ಕಾಣಿಸ್ಬಿಡ್ತಾರೆ ಕಣ. ನೆಕ್ಸ್ಟ್ ಟೈಮ್ ಇಂದ ಸಿಟ್ಟಿದ್ರೆ ನನ್ ಮೇಲೆ ತೀರ್ಸ್ಕೋಗ್ರು, ನನ್ ಕಾರ್ ಮೇಲಲ್ಲ. ಸಾರಿ ಬಸ್ಸು. ನೀನ್ ಉಗುರು ಕೂದ್ಲು ಕೊಳ್ಳೆಗಾಲಕ್ಕೆ ತಗೊಂಡೋಗಿದ್ದೆ, ಮಿಕ್ಕಿರೋದು ಕೊಟ್ಟವ್ರೆ. ಆಮೇಲೆ ಅದೇ ಟೈಮಲ್ಲಿ ನಿಮ್ ಸಂಬಂಧಿಕರು ನೀನ್ ಫೋಟೋ ಇಟ್ಕೊ ಬಂದಿದ್ರು ಗುರು. ನಮ್ ಸಂಬಂಧಿಕರ ಅಯ್ಯೋ, ಅವ್ರಿಗೆ ಅದೇ ಕೆಲಸ. ಮಾಟನು ಮಾಡಿಸ್ತಾರೆ, ಕಾಟನು ಕೊಡ್ತಾರೆ. ಬೆಳೆದ್ರು ಸೈಸಲ್ಲ, ಉಳಿದ್ರು ಸೈಸಲ್ಲ. ನೀನ್ ಅವ್ರಂಗ ಆಗ್ಬೇಡ. ಬೆಳೆಯೋರ್ನ ತುಳಿಯೋ ಬದಲು ನೀನು ಬೆಳಿ. ಫ್ರೆಂಡ್ಸ್ ಆಗಿರೋಣ. 2025 ನಿಂದೆ, ಬಟ್ ಈ ಸಲ ಕಪ್ ನಮ್ದೆ. ಎಣ್ಣೆ ಹೊಡಿ. ಲೇ ಕಾರ್ಡ್ಗಳಕ್ಕೆ ಹೆಂಗ್ ಬಿಸಾಕಿದ್ಯಾ? ಲಿಮಿಟ್ ಮುಗ್ದೋಗಿತ್ತು. ಲೇ ಕಪ್ಪೆ ರಾಣಿ, 2 ಲಕ್ಷ ಕ್ರೆಡಿಟ್ ಲಿಮಿಟ್ ಇದ್ದಿದ್ದು. ಏನೇ ಇದು? ನಾನಷ್ಟೇ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಸ್ವಾರ್ಥಿ ಹೆಣ್ಮಗಳು ನಾನಲ್ಲ ರೀ. ನನ್ನಷ್ಟೇ ನನ್ನ ಫ್ಯಾಮಿಲಿನೂ ಚೆನ್ನಾಗಿರ್ಬೇಕು. ಲೇ ನೀವು ಶೋಕಿ ಮಾಡಕ್ ನನ್ ದುಡ್ಡು ಆಗ್ಬೇಕಾಗಿತ್ತಾ? ಅಳಿ ಅಂದ್ರೆ ಪ್ಲೀಸ್ ಕಾರ್ ದಕ್ಕಿ. ಯಾಕೆ? ನಾನು ನನ್ನ ವೈಫು ನನ್ನ ಮಗ ಆಲ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ. ನನ್ನ ಮಗಳು ಹೋದ್ರೆ ಫಾರಿನ್ ಟ್ರಿಪ್ಗೆ ಅಂತ ಫಿಕ್ಸ್ ಆಗಿದ್ದಾರೆ. ಸೊ ಐ ಕಾಂಟ್ ಫೋರ್ಸ್. ಪ್ಲೀಸ್ ಕಾರ್ ದಕ್ಕಿ. ನನ್ ಪ್ರಾಣ ಹೋಗ್ಬಿಡ್ಲಿ, ನಾನು ಯಾವನ್ಗೋ ಕಾರ್ಕಿ ಕೊಡಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಮಗಳನ್ನೇ ಕೊಟ್ಟಿರ್ಬೇಕಾದ್ರೆ ಜುಜುಬಿ ಕಾರ್ದೇನ್ರಿ? ಜುಜುಬಿ ಅಂದ್ರೆ ಜಜ್ ಹಾಕ್ಬಿಡ್ತೀನಿ. ನಾನು ಯಾವನ್ಗೋ ಕಾರ್ಕಿ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ನಾನು ವಿಷ ಕೊಟ್ಬಿಡ್ತೀನಿ ಅಷ್ಟೇ. ತಗೊಂಡ್ ಹಾಳಾಗೋಗ್ ಸಾಯಿ. ಪೆಟ್ರೋಲ್ ಹಾಕ್ಸಿದ್ರಾ? ಫೋಟೋ ರೀಚಾರ್ಜ್ ಮಾಡ್ಸಿದ್ರಾ? ರೀ ಅದ್ ಫಾಸ್ಟ್ ಆಗ್ರಿ. ಎಲ್ಲ ಒಂದೇ ಬರ ನಿನ್ನ ಅಕ್ಕನ್. ನನ್ ಮುದ್ದು ಗಂಡ. ನನ್ 10% ಆಸೆನ ನಿರ್ವಹಿಸಿದ್ರ, ಇನ್ 90% ನಿರ್ವಹಿಸಿದ್ರೆ ಅಷ್ಟೇ ಸಾಕು. ನಮಸ್ಕಾರ ಬಸ್ಸ. ಬಾರಪ್ಪ, ನೀನ್ ಹಬ್ಬ ಕಡಿಮೆ ಆಗಿದ್ದೆ. ನಿನ್ನೆ ನೀವ್ ಹೇಳಿದ ಮಾತು ಕೇಳಿ ನಂಗೆ ಜ್ಞಾನೋದಯ ಆಗೋಯ್ತು. ಇವಳಿಗೋಗಿ ಹೇಳ್ದೆ, ಇವಳು ಬುದ್ಧಿ ಕಲ್ತ್ಕೊಬಿಟ್ಲು. 3 ವರ್ಷದಿಂದ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಂತೂ ಕಲ್ತ್ಕೊಳ್ಳಿಲ್ಲ. ನೀನ್ ಬಿಡಿಸ್ಬೇಕು, ಸೂಪರ್. ನೀನು ಕಲ್ತ್ಬಿಟ್ಟು ಅವಳಿಗೂ ಕಲ್ಸ್ಬಿಟ್ಟಿದ್ಯಾ. ಬಾಸು, ನೆನ್ನೆ ಒಂದು ತಪ್ಪು ಮಾಡ್ಬಿಟ್ಟೆ. ಏನೋ? ನಿನ್ನೆ ಮನೇಲಿ ಸ್ವಲ್ಪ ಜಾಸ್ತಿನೇ ಜಗಳಾಗಿತ್ತು. ಅದಕ್ಕೆ ಬರೀ ಕಾರ್ ಪಂಚರ್ ಮಾಡಿರ್ಲಿಲ್ಲ, ಜೊತೆಗೆ ಬ್ರೇಕ್ ಲಿವರು ತೆಗೆದ್ಬಿಟ್ಟಿದ್ದೆ. ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಬಸ್ಸು. ಬಸ್ಸು ಕಾರೇ ಕಾಣ್ತಲ್ಲ, ಎಲ್ಲೋಯ್ತು ಬಸ್ಸು? ಕಾರ್ ಮನುಷ್ಯನ್ ಲೈಫೇ ಲೂಪು, ಎವ್ರಿಟ್ರೆ ಆವು, ಹೆಂಗೆಂಗೋ ಶಿವ ಹೆಂಗೆಂಗೋ ಶಿವ 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 ಶಿವ.